ವೀಕ್ಷಕರೇ, ಷಷ್ಠಿ ಅಂದಾಗ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಮೈಸೂರು ಭಾಗಕ್ಕೆ ಬಂದರೆ ಸಿದ್ಧಲಿಂಗಪುರದಲ್ಲಿರುವ ಸುಬ್ರಹ್ಮಣ್ಯ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು, ವಿಜೃಂಭಣೆಯ ರಥೋತ್ಸವ ನೆರವೇರುವಂತಹ ದೃಶ್ಯಾವಳಿಗಳು ಕಾಣುತ್ತೆ. ಷಷ್ಠಿ ಅಂದರೆ 6 ಅಂತಲೂ ಅರ್ಥ ಇದೆ. ಆದರೆ ನಾಗನ ಆರಾಧನೆ ಮಾಡೋದಕ್ಕೆ ವಿಶೇಷವಾದ ದಿನವೇ ಷಷ್ಠಿ. ಆದರೆ ಇಲ್ಲೊಂದು ಭಾಗದಲ್ಲಿ ನೀವು ಎಂದೂ ಕಂಡು ಕೇಳಿರದ ರೀತಿಯಲ್ಲಿ ಷಷ್ಠಿಯನ್ನು ಆಚರಿಸುವ ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ವೀಕ್ಷಕರೇ, ನಿಮ್ಮ ಭಾಗದಲ್ಲಿ ಷಷ್ಠಿಯನ್ನು ಹೇಗೆ ಆಚರಿಸ್ತೀರಾ? ಕೋಳಿಯನ್ನ ಬಲಿ ಕೊಟ್ಟು ಅದರ ರಕ್ತದಿಂದ ಹುತ್ತಕ್ಕೆ ಅಭಿಷೇಕ ಮಾಡೋದನ್ನ ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಆದರೆ ಅದೊಂದು ಭಾಗದಲ್ಲಿ ಆ ವಿಶೇಷ ಆಚರಣೆ ನಡೀತಾ ಇದೆ. ಎಲ್ಲಿ ಗೊತ್ತಾ? ಪಂಚಮಿ ಅಥವಾ ಷಷ್ಠಿ ಅಂದ್ರೆ ಹುತ್ತಕ್ಕೆ ಹಾಲು ತುಪ್ಪ ಎರೆಯೋದು ಎಲ್ಲ ಭಾಗಗಳಲ್ಲಿ ಆಚರಣೆಯಲ್ಲಿರುವ ಸಂಪ್ರದಾಯ. ಆದರೆ ಹುತ್ತಕ್ಕೆ ಕೋಳಿನ ಕುಯ್ದು ರಕ್ತದ ನೈವೇದ್ಯವನ್ನ ಮಾಡಿ ಮೊಟ್ಟೆ ಇಟ್ಟು ಹರಕೆ ತೀರಿಸ್ತಾರೆ ಅಂದ್ರೆ ನೀವು ನಂಬ್ತೀರಾ? ಆಶ್ಚರ್ಯ ಅನ್ಸಿದ್ರು ನಂಬಲೇಬೇಕು. ಗಡಿನಾಡು ಚಾಮರಾಜನಗರ ಜಿಲ್ಲೆಯಲ್ಲಿ ಆಚರಿಸುವ ಷಷ್ಠಿ ಹಬ್ಬ ಬೇರೆ ಜಿಲ್ಲೆಗಳಿಗಿಂತ ವಿಭಿನ್ನ. ಚಾಮರಾಜನಗರ ಜಿಲ್ಲೆಯಲ್ಲಿ ಅನಾದಿ ಕಾಲದಿಂದಲೂ ಚಾಲ್ತಿಯಲ್ಲಿರುವ ಷಷ್ಠಿ ಹಬ್ಬದಲ್ಲಿ ಹುತ್ತಕ್ಕೆ ಹಾಲು ತುಪ್ಪದ ಜೊತೆಗೆ ಕೋಳಿ ಬಲಿ ನೀಡಿ ಹುತ್ತಕ್ಕೆ ರಕ್ತದ ಅಭಿಷೇಕವನ್ನು ಮಾಡುವ ಮೂಲಕ ವರ್ಷಗಳಿಂದ ಹೊತ್ತುಕೊಂಡಿದ್ದ ಹರಕೆಯನ್ನ ತೀರಿಸ್ತಾರೆ. ಪೂಜೆ ಮಾಡಲು ಬರುವ ಭಕ್ತಾದಿಗಳು ತಂದಿದ್ದ ಹಾಲು, ತುಪ್ಪ, ಮೊಟ್ಟೆಗಳನ್ನ ಹುತ್ತದ ತೂತುಗಳಿಗೆ ಹಾಕಿ ಒಳ್ಳೆಯದು ಮಾಡು ಎಂದು ನಾಗಪ್ಪನಲ್ಲಿ ಪ್ರಾರ್ಥಿಸಿಕೊಳ್ತಾರೆ. ಮತ್ತೊಂದು ಕಡೆ ಕೋಳಿ ಕುಯ್ದು ಹುತ್ತಕ್ಕೆ ರಕ್ತದ ಅಭಿಷೇಕ ಮಾಡಲಾಗುತ್ತೆ. 1 ವರ್ಷದಿಂದ ತಾವುಗಳೇ ಸಾಕಿದ ಹುಂಜ ಅಥವಾ ಕೋಳಿಗಳನ್ನ ಬಲಿ ಕೊಡಲಾಗುತ್ತೆ. ದಂಪತಿಗಳ ಸಮೇತ ಆಗಮಿಸಿ ಕೋಳಿಯನ್ನ ಬಲಿ ಕೊಡ್ತಾರೆ. ಹುತ್ತಕ್ಕೆ ಕೋಳಿ ಬಲಿ ಕೊಡುವಾಗ ಬಹಳ ಶ್ರದ್ಧೆ ಭಕ್ತಿಯಿಂದ ಇರಬೇಕಾಗತ್ತೆ. ಮಧ್ಯಾಹ್ನದವರೆಗೆ ಉಪವಾಸವಿದ್ದು ನಂತರ ಹುತ್ತಕ್ಕೆ ಕೋಳಿಯ ಬಲಿ ಕೊಡಲಾಗುತ್ತೆ. ಈ ಸಂಪ್ರದಾಯವು ಬಹುತೇಕರಿಗೆ ಆಶ್ಚರ್ಯಕರ ಅನಿಸುತ್ತೆ. ಹುತ್ತಕ್ಕೆ ಕೋಳಿ ರಕ್ತ, ಕೋಳಿ ತಲೆ, ಮೊಟ್ಟೆ ಹಾಕುವ ಪದ್ಧತಿ ಇಂದಿನದ್ದಲ್ಲ, ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. ದಿನ ಕಳೆದಂತೆ ಕೆಲವೊಂದು ಮಾರ್ಪಾಡುಗಳಾಗಿದ್ರೂ ಹುತ್ತಕ್ಕೆ ಕೋಳಿ ಬಲಿ ಕೊಡುವಂತಹ ಸಂಪ್ರದಾಯ ಮಾತ್ರ ಇಂದಿಗೂ ಇದೆ. ಷಷ್ಠಿ ದಿನದಂದು ಕೋಳಿ ಬಲಿ ನೀಡಿ ಹುತ್ತಕ್ಕೆ ರಕ್ತದ ನೈವೇದ್ಯ ಮಾಡುವ ಸಂಪ್ರದಾಯವನ್ನ ಉತ್ತಳ್ಳಿ, ಮೂಡ್ಲುಪುರ, ಯಡಪುರ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಸಂಪ್ರದಾಯವನ್ನ ಮಾಡ್ಕೊಂಡು ಬರ್ತಿದ್ದಾರೆ. ರೈತರು ಭೂಮಿನ ದೇವರ ರೀತಿಯಲ್ಲಿ ಪೂಜಿಸಿ ಆರಾಧಿಸ್ತಾರೆ. ಪ್ರತಿನಿತ್ಯ ಜಮೀನಿನೊಂದಿಗೆ ಬಾಂಧವ್ಯವನ್ನು ಹೊಂದಿರುವಂತಹ ಮಣ್ಣಿನ ಮಕ್ಕಳು ಜಮೀನಿಗೆ ತೆರಳುವಾಗ, ಜಮೀನಿನಲ್ಲಿ ಕೆಲಸ ಮಾಡುವಾಗ ಹಾವುಗಳು ಕಾಣಿಸಬಾರದು ಅಥವಾ ಕಚ್ಚಬಾರದು ಅನ್ನುವಂತಹ ಉದ್ದೇಶದಿಂದ ಷಷ್ಠಿ ದಿನದಂದು ಹುತ್ತಕ್ಕೆ ಕೋಳಿ ರಕ್ತದ ನೈವೇದ್ಯವನ್ನ ಮಾಡಲಾಗುತ್ತೆ. ಜಮೀನಿನಲ್ಲಿ ಹಾವು ಕಾಣಿಸಿಕೊಂಡಿದ್ದಂತಹ ಸಂದರ್ಭದಲ್ಲಿ ಮನೆಯ ಹಿರಿಯರು ಇನ್ಮುಂದೆ ಯಾರಿಗೂ ಕಾಣಿಸ್ಕೊಳ್ಬೇಡ, ಯಾರಿಗೂ ತೊಂದರೆ ಕೊಡಬೇಡ ನಾಗಪ್ಪ ಎಂದು ಹರಕೆಯನ್ನ ಹೊತ್ತುಕೊಳ್ತಾರೆ. ಆ ದಿನವೇ ಒಂದು ಹುಂಜವನ್ನ ಹರಕೆ ತೀರಿಸಲೆಂದೇ ಬಿಡಲಾಗುತ್ತದೆ. ತಾವು ಹರಕೆ ಹೊತ್ತುಕೊಂಡಂತೆ ಶ್ರದ್ಧೆಯಿಂದ ಷಷ್ಠಿ ದಿನದಂದು ಕೋಳಿ ರಕ್ತವನ್ನ ಹುತ್ತಕ್ಕೆ ನೈವೇದ್ಯ ಮಾಡಲಾಗುತ್ತೆ. ಎಲ್ಲ ಹರಕೆ ತೀರಿಸಿದ ನಂತರ ನಾಗಪ್ಪ ಯಾವುದೇ ರೀತಿ ತೊಂದರೆ ಕೊಡುವುದಿಲ್ಲ ಎಂಬ ನಂಬಿಕೆ ಹಳ್ಳಿಗರದ್ದು. ಒಟ್ಟಾರೆ ಚಾಮರಾಜನಗರ ಅಂದ್ರೆ ವಿಶೇಷ ಆಚರಣೆಗೆ ಹೆಸರುವಾಸಿ. ಬಹುಶಃ ಹುತ್ತದ ಒಳಗಿರುವ ಹಾವುಗಳಿಗೆ ಹಾಲೆರೆದ್ರೆ ಅವುಗಳಿಗೆ ತೊಂದರೆ ಉಂಟಾಗಬಹುದು ಎಂದು ಹುತ್ತಕ್ಕೆ ಹಾಲಿನ ಬದಲಾಗಿ ಕೋಳಿ ಮೊಟ್ಟೆ ಹಾಗೂ ಕೋಳಿಯ ತಲೆಭಾಗವನ್ನು ಹಾಕಿದ್ರೆ ಅವುಗಳಿಗೆ ಆಹಾರವಾದರೂ ಆಗ್ಲಿ ಎನ್ನುವಂತಹ ದೃಷ್ಟಿಯಿಂದ ಹಿರಿಯರು ಈ ಸಂಪ್ರದಾಯವನ್ನ ಹುಟ್ಟು ಹಾಕಿರಬಹುದು ಎಂಬುದು ನಾಸ್ತಿಕರ ವಾದ. ಈ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ಪ್ರಜಾನುಡಿ ಡಿಜಿಟಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.